ನೀವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ, ತುಂಬ ಜನಕ್ಕೆ, ಯುವಕರಿಗೆ, ಮಕ್ಕಳಿಗೆ ಹೃದಯಘಾತ ಆಗ್ತಾ ಇದೆ ಅನ್ನೋದನ್ನು ಯಾವ ರೀತಿನಾದರೂ ಒಂದು ತಡಿಬೇಕು, ಮತ್ತು ಅವ್ರಿಗೆ ಆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸ್ಬೇಕು. ಎಲ್ರಿಗೂ ಕೆಲಸದ ಒತ್ತಡಗಳಲ್ಲಿ, ಅವರೇ ಆದಂಥ ಕೆಲಸ ಶೆಡ್ಯೂಲ್ಗಳಲ್ಲಿ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋದನ್ನು ಮರ್ತಿದ್ದೀವಿ. ನಮ್ಮ ಏನು ಹೃದಯ ರಕ್ಷಕ, ಜೀವರಕ್ಷಕ ಸಂಜೀವಿನಿ ಲಡ್ಡುವನ್ನು ಉಪಯೋಗ ಪಡ್ಕೊಂಡು ಯಾವುದಾದ್ರೂ ಒಂದು ಜೀವ ಆರೋಗ್ಯವಾಗಿದ್ದರೆ ಅದರಿಂದ ಎಲ್ರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ಮೊದಲನೇದಾಗಿ ಆರೋಗ್ಯ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈ ಒಂದು ಸಂಜೀವಿನಿ ಲಡ್ಡು ಅಂತ ಯಾಕೆ ಹೆಸರಿಟ್ಟು ಅಂತಂದರೆ, ಪುರಾತನ ಕಾಲದಲ್ಲಿ ರಾಮಾಯಣವನ್ನು ನಾವೆಲ್ಲರೂ ಕೇಳಿದ್ದೀವಿ. ಹನುಮ, ಆಂಜನೇಯ ಹೋಗಿ ಸಂಜೀವಿನಿ ಪರ್ವತ ತಗೊಂಬಂದು ಆ ಸಂಜೀವಿನಿ ಪರ್ವತದಲ್ಲಿ ಇದ್ದಿದ್ದೇನಪ್ಪ ಅಂದರೆ ಗಿಡಮೂಲಿಕೆಗಳ ಔಷಧಗಳು. ಈ ಒಂದು ಎಲ್ಲ ರೋಗಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ಇದೆ. ಇದಕ್ಕೆ ಸಂಜೀವಿನಿ ಲಡ್ಡು ಅಂತ ಹೆಸರಿಟ್ಟಿದ್ದೀವಿ. ಇದು ಉಚಿತವಾಗಿ ಕೊಡುವಂಥ ಲಡ್ಡು. ಪ್ರತಿ ಗುರುವಾರ ಕೊಡ್ತೀವಿ. ಅಶ್ವಗಂಧ, ಅಮೃತ ಬಳ್ಳಿ, ಕಡಲೆಕಾಯಿ ಬೀಜ, ಬೆಲ್ಲ, ತುಪ್ಪದಿಂದ ಮಾಡಿರೋವಂಥದ್ದು. ಇದು ಎಲ್ಲೂ ವ್ಯಾಪಾರಕ್ಕಿಲ್ಲ ಅಥವಾ ಬ್ರ್ಯಾಂಡ್ಗೋಸ್ಕರ ಮಾಡ್ತಾ ಇಲ್ಲ, ಅವ್ರವ್ರ ಮನೆಗಳಲ್ಲೇ ಮಾಡ್ಕೊಬೋದು. ನಾವು ಆಲ್ರೆಡಿ ತಮಗೆಲ್ರಿಗೂ ಒಂದು ಹ್ಯಾಂಡ್ ಬಿಲ್ಲಲ್ಲಿ ಮಾಹಿತಿಯನ್ನು, ಯಾವ್ಯಾವ ಪದಾರ್ಥಗಳನ್ನು ಬಳಸಿ ಈ ಸಂಜೀವಿನಿ ಲಡ್ಡು ತಯಾರು ಮಾಡಲಾಗ್ತದೆ ಅಂತ ತಮಗೆ ಮಾಹಿತಿಯನ್ನು ತಿಳಿಸಿದ್ದೀವಿ. ಯಾರು ಮನೆಗಳಲ್ಲಿ ಮಾಡ್ಕೊಳಕ್ಕಾಗಲ್ಲ, ನಾವು ಮುಂದಿನ ವಾರ ಯಾವ ಪಾರ್ಕಲ್ಲಿ ಯಾವ ಸ್ಥಳಗಳಲ್ಲಿ ಕೊಡ್ತೀವಿ ಅಂತ ಮಾಹಿತಿನ ತಮಗೆ ತಿಳಿಸೋಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಏನು ಒಂದು ದಿವಸ ತಿಂದರೆ ಅಂತ ಉದ್ದೇಶ ಇಲ್ಲ. ಕನಿಷ್ಠ ಪಕ್ಷ ಒಂದು 3 ತಿಂಗಳು ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ತಿದ್ರೆ ಅವ್ರಿಗೆ ಅವ್ರ ದೇಹದಲ್ಲಾಗೋ ಬದಲಾವಣೆಗಳು, ರಿಸಲ್ಟ್ಗಳನ್ನು ಇಲ್ಲೇ ಹೇಳ್ತಾರೆ. ಎಲ್ರಿಗೂ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದೇನು ಅಂದರೆ, ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ. ತಮ್ಮಿಂದ ತಾವು ಈ ವಿಷಯಗಳನ್ನು ಸಾಕಷ್ಟು ಅಕ್ಕಪಕ್ಕದವ್ರಿಗೆ ವಿಚಾರಗಳನ್ನು ತಿಳಿಸೋದೇ ಆದಾಗ ಯಾವುದೋ ಒಂದು ಜೀವ, ಒಂದು ಕುಟುಂಬ, ಒಂದು ಮನೆ ಆ ಆರೋಗ್ಯದಿಂದ ಇದ್ದರೆ ಅದು ಭಗವಂತ ಅಷ್ಟ ಐಶ್ವರ್ಯಗಳು, ಸಕಲ ಸಂಪನ್ಮೂಲಗಳೆಲ್ಲ ಸಿಗ್ತವೆ. ಮೊದಲು ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ. ನಾವೆಲ್ಲರೂ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಜಾಗೃತಿ ಮೂಡಿಸೋಣ. ನಮ್ಮ ಸಂಸ್ಥೆ ಉಚಿತವಾಗಿ ಈ ಲಡ್ಡುವನ್ನು ಪ್ರತಿ ಗುರುವಾರ 1,000 ಜನಕ್ಕೆ ಕೊಡ್ತಾ ಇದೆ. भारत माता की